ಕರ್ಮಸ್ಥಾನಾಧಿಪತಿ ವ್ಯಯಸ್ಥಾನದಲ್ಲಿರೋದ್ರಿಂದ ಇದನ್ನು ಅವಶ್ಯಕವಾಗಿ ತಿಳ್ಕೊಳ್ಬೇಕು. ವಿದೇಶದಲ್ಲಿ ಉದ್ಯೋಗಸ್ಥರಿಗೆ ತೊಂದರೆ ಉಂಟಾಗುತ್ತೆ ಅಂತ ಹೇಳ್ತಾ ಇದೆ. ಯಾಕಂದರೆ ಕರ್ಮಸ್ಥಾನಾಧಿಪತಿ ಏನಾಗ್ಬಿಟ್ಟಿದೆ, ವ್ಯಯಸ್ಥಾನದಲ್ಲಿದ್ದಾನೆ. ಕರ್ಮಸ್ಥಾನ ಅಂತಂದರೆ ನಿಮಗೆ ಉದ್ಯೋಗ ಸ್ಥಾನದಲ್ಲಿ ಏನಾಗುತ್ತೆ, ವ್ಯಯ ಅಂತಂದರೆ ನಷ್ಟ ಅದ. ಯಾಕಂದರೆ ಇದರಿಂದ ಏನಾಗುತ್ತೆ, ಕೆಲವರು ಯಾರು ವಿದೇಶದಲ್ಲಿ ಒಂದು ಉದ್ಯೋಗ ಮಾಡ್ತಾ ಇರ್ತೀರಾ ಅವರಿಗೆ ಕೆಲವೊಂದು ತೊಂದರೆಗಳನ್ನು, ಉದ್ಯೋಗದಲ್ಲಿ ತೊಂದರೆ ಉಂಟಾಗುವಂಥದ್ದು, ಅಥವಾ ವಿದೇಶದಲ್ಲಿ ಉದ್ಯೋಗಕ್ಕೋಸ್ಕರ ಪ್ರಯತ್ನ ಮಾಡುವವರಿಗೆ ಅವ್ರಿಗೂ ಕೂಡ ತೊಂದರೆ ಆಗ್ತಾ ಇರುತ್ತೆ. ಯಾರೆಲ್ಲ ಮೇಷರಾಶಿಯವರು ಈ ವಿದೇಶಕ್ಕೆ ಸಂಬಂಧಪಟ್ಟಂತಹ ಉದ್ಯೋಗದಲ್ಲಿ ನೋಡ್ತಾ ಇರ್ತೀರಾ ಕೆಲವೊಂದು ತೊಂದರೆಗಳನ್ನು ಎದುರಿಸಬೇಕಾಗುತ್ತೆ. ಹಾಗಾಗಿ ತುಂಬ ಜಾಗ್ರತೆ ವಹಿಸೋದು ನೀವು ತುಂಬ ಸೂಕ್ತ ಅಂತ ಹೇಳ್ತಿದ್ದೆ. ಹಾಗಾಗಿ ಯಾರೆಲ್ಲ ಮೇಷರಾಶಿಯವರು ಉದ್ಯೋಗಕ್ಕೆ ಸಂಬಂಧಪಟ್ಟಂಥ ವಿಚಾರ ಅದು ನೋಡಿ ವಿದೇಶದಲ್ಲಿ ಹೇಳ್ತಾ ಇದ್ದಾರೆ, ಕೆಲವೊಂದು ಈಗ ಸ್ವದೇಶದಲ್ಲಿ ಕೂಡ ನೀವೇನಾದರೂ ಕೆಲಸ ಕಾರ್ಯ ಮಾಡ್ಕೊಳ್ತಾ ಇದ್ರೆ ಸ್ವಲ್ಪ ಜಾಗ್ರತೆ ವಹಿಸಿ ಇರಬೇಕು. ಹಾಗಾಗಿ ಎಲ್ಲ ಮೇಷರಾಶಿಗಳಿದ್ದೀರಾ, ನೀವು ಇಷ್ಟೇ ತಿಳ್ಕೊಳ್ಳಿ, ತಾಯಿಯಿಂದ ಅನುಕೂಲ ಇದೆ, ತಂದೆಯಿಂದ ಸ್ವಲ್ಪ ಕಷ್ಟ ಆಗ್ಬೋದು, ಅದಕ್ಕೆ ಏನು ಪರಿಹಾರ ಮಾಡ್ಕೊಳ್ಳಿ. ಇನ್ನು ವಿದೇಶಕ್ಕೆ ಸಂಬಂಧಪಟ್ಟಂಥ ವಿಚಾರ ತುಂಬ ಜಾಗ್ರತೆ ವಹಿಸಿ. ಯಾಕಂದರೆ ಸಾಮಾನ್ಯವಾಗಿ ನಾವು ನೋಡ್ತಾ ಇದ್ದೀವಿ, ಈಗ ಬೇರೆ ದೇಶಗಳಲ್ಲಿ ಯಾರೆಲ್ಲ ಕೆಲಸ ಮಾಡ್ತಾ ಇದ್ರು ಅವ್ರಿಗೂ ಸ್ವಲ್ಪ ತೊಂದರೆ, ತುಂಬ ಕಷ್ಟಗಳು ಆಗ್ತಾ ಇದೆ, ಅದು ಕೂಡ ಮುಂದುವರಿಯುವಂಥದ್ದಾಗುತ್ತೆ. ಹಾಗಾಗಿ ಹೆಚ್ಚಿನ ಜಾಗ್ರತೆ ವಹಿಸಿದ್ರೆ ತುಂಬ ಸೂಕ್ತ ಅಂತ ಹೇಳ್ಬೋದು.